ರಾಜ್ಯಗಳ ಚುನಾವಣಾ ಅಖಾಡದಲ್ಲಿ ಕೇರಳಂನಲ್ಲಿ 3 ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದೆ ಬಿಜೆಪಿ. ಬಿಜೆಪಿಯ 3 ಜನ ಅಭ್ಯರ್ಥಿಗಳು ಕೇರಳದಲ್ಲಿ ಗೆದ್ದು ಬೀಗಿದ್ದಾರೆ. ನೇಮಂ ಕ್ಷೇತ್ರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ 3,000ಕ್ಕೂ ಹೆಚ್ಚು ಮತಗಳಿಂದ ಗೆಲುವು ಕಂಡಿದ್ದಾರೆ. ಕೇರಳಂನ ಚತ್ತನೂರು ಕ್ಷೇತ್ರದಲ್ಲಿ ಬಿಜೆಪಿಯ ಗೋಪಕುಮಾರ್ 4,400 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಕಜಕ್ ಕೊಟ್ಟಂ ಕ್ಷೇತ್ರದಲ್ಲಿ ಮುರಳೀಧರನ್ ಬಿಜೆಪಿಯ ಮುರಳೀಧರನ್ ಗೆದ್ದಿದ್ದಾರೆ. 265 ಮತಗಳ ಅಂತರ ಸಿಪಿಎಂಐನ ಸುರೇಂದ್ರನ್ ವಿರುದ್ಧ. ಇದೇ ಮೊದಲ ಬಾರಿಗೆ ಕೇರಳದಲ್ಲಿ 3 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿದೆ. 10 ವರ್ಷದ ಪಿಣರಾಯಿ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ. ಇದಕ್ಕೆ ಕಾರಣಗಳು ಹಲವಾರು. 10 ವರ್ಷದ ಪಿಣರಾಯಿ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ. ಸತತ ಹಗರಣಗಳಿಂದ ಕೇರಳಂ ಜನ ಬೇಸತ್ತು ಹೋಗಿದ್ರು. ಶಬರಿಮಲೆ ಚಿನ್ನ ಕಳವು ಹಗರಣದಿಂದ ಸರ್ಕಾರಕ್ಕೊಂದು ಕಪ್ಪು ಚುಕ್ಕಿಯಾಯಿತು. ಇವೆಲ್ಲವೂ ಸೇರಿ ಈ ಬಾರಿ ಪಿಣರಾಯಿ ವಿಜಯನ್ ಸರ್ಕಾರ ಸೋತಿದೆ. ಎಡಪಕ್ಷಗಳಿಗೆ ಪರ್ಯಾಯವಾಗಿ ಬಿಜೆಪಿ ಉದಯಿಸಿದೆ. ಮೊದಲ ಬಾರಿಗೆ 3 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿದೆ. ಪಿಣರಾಯಿ ಅವಧಿಯಲ್ಲಿ ವಿಪರೀತ ಸಾಲ ಹಗರಣಗಳ ಆರೋಪದಿಂದಾಗಿ ಈ ಬಾರಿ ಕೇರಳಂನಲ್ಲಿ ಮುಸ್ಲಿಂ ಮತಗಳನ್ನು ಕ್ರೋಢೀಕರಿಸುವಲ್ಲಿ ಕಾಂಗ್ರೆಸ್ ಸಕ್ಸಸ್ ಆಗಿದೆ. ಮುಸ್ಲಿಂ ಲೀಗ್ ಮೂಲಕ ಅಲ್ಪಸಂಖ್ಯಾತ ಮತಗಳ ಮೇಲೆ ಕಂಟ್ರೋಲ್ ತೆಗೆದುಕೊಳ್ತು ಕಾಂಗ್ರೆಸ್ ಮೈತ್ರಿಗೆ ಈ ಬಾರಿ ಜೈ ಅಂದಿದ್ದಾರೆ ಕೇರಳಂನ ಜನ. ಜೊತೆಗೆ ಬಿಜೆಪಿ 3 ಸ್ಥಾನಗಳನ್ನ ಪಡೆದಿದೆ. ಮೊದಲ ಬಾರಿಗೆ 3 ಸ್ಥಾನಗಳನ್ನ ಪಡೆದಿದೆ. ಮುಸ್ಲಿಂ ಲೀಗ್ ಮೂಲಕ ಸಂಖ್ಯಾತ ಮತಗಳ ಮೇಲೆ ಕಂಟ್ರೋಲ್ ತೆಗೆದುಕೊಳ್ತು ಕಾಂಗ್ರೆಸ್ ಮೈತ್ರಿಗೆ ಮತದಾರ ಈ ಬಾರಿ ಜೈ ಅಂದಿದ್ದಾನೆ. ಪಿಣರಾಯಿ ವಿಜಯನ್ ಸರ್ಕಾರ ಈ ಬಾರಿ ತನ್ನ ಅಧಿಕಾರ ಕಳೆದುಕೊಂಡಿದೆ. ಕಳೆದ 10 ವರ್ಷಗಳ ಆಡಳಿತ ಸಹಜವಾಗೇ ಆಡಳಿತ ವಿರೋಧಿ ಅಲೆ ಇರುತ್ತೆ. ಅದರ ಜೊತೆಗೆ ಶಬರಿಮಲೆ ಚಿನ್ನ ಕಳವು ಪ್ರಕರಣ, ಅತಿ ಸಾಲ ಮಾಡಿಕೊಂಡಿದ್ದು, ಇನ್ನಿತರ ಹಗರಣಗಳು ಪಿಣರಾಯಿ ವಿಜಯನ್ ಅವಧಿ ಮುಕ್ತಾಯಗೊಳಿಸಿದೆ. ಇನ್ನು ದೆಹಲಿ ಬಿಜೆಪಿ ಕಚೇರಿಯಲ್ಲಿ ಬಂಗಾಳದ ಚುರುಮುರಿ. ಬಂಗಾಳ ಪ್ರಚಾರದಲ್ಲಿ ಮೋದಿ ಚುರುಮುರಿ ತಿಂದಿದ್ರು. ಮೋದಿ ಜಾಲ್ಮುರಿ ತಿಂದು ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಬಿಜೆಪಿಯ ದೆಹಲಿ ಕಚೇರಿಯಲ್ಲಿ ಬಂಗಾಳದ ಚುರುಮುರಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಬಂಗಾಳದಲ್ಲಿ ಜಯಬೇರಿ ಬಾರಿಸ್ತಾ ಇದ್ದ ಹಾಗೆ ಬಿಜೆಪಿ ಕಚೇರಿಯ ಹತ್ರ ಚುರುಮುರಿಗೆ ಭಾರಿ ಬೇಡಿಕೆ. ಕಾರ್ಯಕರ್ತರು ಚುರುಮುರಿ ತಿಂತಾ ಇದ್ದಾರೆ. ಈ ಮೂಲಕ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಬಿಜೆಪಿ ಕಚೇರಿ ಮುಂಭಾಗದ ದೃಶ್ಯ. ಮಹಿಳೆಯೊಬ್ಬರು ಬೇಲ್ಪುರಿ ಮಾಡ್ತಾರೆ, ಚುರುಮುರಿ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಪಶ್ಚಿಮ ಬಂಗಾಳದ ರಾಜಕೀಯ ಇತಿಹಾಸದಲ್ಲಿ ಹೊಸ ಚಾಪ್ಟರ್ ಅಥವಾ ಹೊಸ ಅಧ್ಯಾಯ ಬರೆದಿರುವಂತಹ ಬಿಜೆಪಿ ಅದರ ಸಂಭ್ರಮಾಚರಣೆಯನ್ನ ಮಾಡಿಕೊಳ್ಳಲಿಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಸಿದ್ಧವಾಗ್ತಾ ಇರುವಂತದ್ದು. ನಾವು ಈಗ ಪ್ರಸ್ತುತ ಬಿಜೆಪಿ ಅಂದ್ರೆ ನವದೆಹಲಿಯ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿದ್ದೇವೆ. ಇಡೀ ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಒಂದು ಬಂಗಾಳದ ಚುನಾವಣೆಯ ಅಟ್ರಾಕ್ಷನ್ ಆಗಿದ್ದು ಅಂತದ್ದು ಅದು ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಇಲ್ಲಿ ಮೋದಿ ಅವರು ಒಂದು ಅಂಗಡಿಗೆ ಹೋಗಿ ಜಾಲ್ಮುರಿಯನ್ನ ಪರ್ಚೇಸ್ ಮಾಡಿದ್ದು. ಸೊ ಈಗ ಅದೇ ಜಾಲ್ಮುರಿಯ ಅಂಗಡಿ ಈಗ ಬಿಜೆಪಿಯ ಪ್ರಧಾನ ಕಚೇರಿಗೆ ಬಂದಿರುವಂತದ್ದು. ನಾ ಮುಂದು ತಾ ಮುಂದು ಅಂತ ಪಡ್ಕೊಳ್ತಾ ಇರುವಂತದ್ದನ್ನ ನಾವು ನೋಡ್ಬೋದು. ಅಲ್ಲಿಂದ ಬಂದಂತಹ ಜನ ಎಲ್ಲರೂ ಕೂಡ ಈ ಜಾಲ್ಮುರಿಯನ್ನ ಪಡ್ಕೊಂಡು ಖುಷಿಯನ್ನ ಸಂಭ್ರಮಿಸ್ತಾ ಇದ್ದಾರೆ. ಖುಷಿಯನ್ನ ಸಂಭ್ರಮವನ್ನ ಹಂಚ್ಕೊಳ್ತಾ ಇರುವಂತದ್ದು. ಈಗ ಜಾಲ್ಮುರಿಯನ್ನ ಮಾರಾಟ ಮಾಡ್ತಾ ಇದ್ರು. ಅಂದ್ರೆ ಅಲ್ಲಿ 10 ರೂಪಾಯಿ ಕೊಟ್ಟು ಜಾಲ್ಮುರಿಯನ್ನ ತಿಂದಿದ್ದು ಅದು ಆ ವಿಡಿಯೋ ಬಹಳ ದೊಡ್ಡ ಮಟ್ಟದಲ್ಲಿ ಮೋದಿ ಅವರು ತಿಂದಿದ್ದು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. ಸೊ ಅಂತದ್ದೇ ಒಂದು ಅಂಗಡಿ ಈಗ ಬಿಜೆಪಿಯ ಪ್ರಧಾನ ಕಚೇರಿ
ಜೊತೆಗೆ ಮೋದಿ ಅವರು ಬಂದು ಭಾಷಣ ಮಾಡುವಂತಹ ಒಂದು ವೇದಿಕೆಯ ಪಕ್ಕದಲ್ಲೇ ಇರುವಂತದ್ದು ಇಡೀ ಚುನಾವಣೆಯ ಅಟ್ರಾಕ್ಷನ್ ಅಂತಾನೆ ನಾವು ಹೇಳಲಾಗ್ತಾ ಇತ್ತು. ಇದು ಜಾಲ್ಮುರಿ ಶಾಪು. ಸೊ ಈಗ ಅದು ಏನು ಈ ಬಿಜೆಪಿಯ ಪ್ರಧಾನ ಕಚೇರಿಗೆ ಬಂದಿರುವಂತದ್ದು, ಅಲ್ಲಿ ಇಲ್ಲಿ ಎಲ್ಲರನ್ನೂ ಕೂಡ ಒಂದು ರೀತಿಯಲ್ಲಿ ಆಕರ್ಷಣೆಯನ್ನ ಮಾಡ್ತಾ ಇರುವಂತದ್ದು. ಸೊ ಇಂಥ ವೇದಿಕೆ ಅಂದ್ರೆ ಮೋದಿ ಅವರು ಬಂದು ಭಾಷಣ ಮಾಡುವಂತಹ ವೇದಿಕೆಯ ಪಕ್ಕದಲ್ಲೇ ನಾವು ಈ ಜಾಲ್ಮುರಿಯ ಶಾಪನ್ನ ನಾವು ನೋಡಬಹುದಾಗಿದೆ. ಸೊ ಅವರು ಕೂಡ ವೆಸ್ಟ್ ಬೆಂಗಾಲಿಂದ ಬಂದಂತವ್ರು ಅಂತ ಹೇಳಲಾಗ್ತಾ ಇರುವಂತದ್ದು. ಅಷ್ಟರ ಮಟ್ಟಿಗೆ ನಾವು ಈ ಸಂಭ್ರಮಾಚರಣೆಗೆ ಬಿಜೆಪಿ ಸಿದ್ಧವಾಗಿ ಇರುವಂತದ್ದು. ಇನ್ನು ನಿಮ್ಗೆ ಮೋದಿ ಅವರ ವೇದಿಕೆಯನ್ನು ಕೂಡ ನಾನು ತೋರಿಸ್ತೀನಿ. ಸುಮಾರು 6 ಗಂಟೆಯ ಹೊತ್ತಿಗೆ ಮೋದಿ ಅವರು ಈಗ ಇಲ್ಲಿ ಹೇಳಿದ್ರು, ಇಲ್ಲಿ ಅಂದ್ರೆ ಹೊಸ ಮುಖ್ಯಮಂತ್ರಿ ಪಶ್ಚಿಮ ಬಂಗಾಳದ ಹೊಸ ಮುಖ್ಯಮಂತ್ರಿಯ ಪ್ರಮಾಣ ವಚನ ಸಮಾರಂಭಕ್ಕೆ ನಾನು ಬರ್ತೇನೆ ಅನ್ನುವಂತಹ ಒಂದು ಮಾತನ್ನು ಕೊಟ್ಟಿದ್ರು. ಆಗಲೇ ಪ್ರಧಾನಿ ಮೋದಿ ಅವರಿಗೆ ಒಂದು ಇಂಟಿತ್ತು ಅಂತ ಕಾಣಿಸುತ್ತೆ. ನಾವು ಪಶ್ಚಿಮ ಬಂಗಾಳದಲ್ಲಿ ಬಹುದೊಡ್ಡ ರೀತಿಯಲ್ಲಿ ಜಯಭೇರಿಯನ್ನು ಸಾಧಿಸ್ತೇವೆ, ವಿಜಯವನ್ನ ಸಾಧಿಸ್ತೇವೆ ಅನ್ನುವಂಥದ್ದು. ಸೊ ಆ ವೇದಿಕೆಯಲ್ಲಿ ಈಗ ಇಲ್ಲಿ ನೃತ್ಯವನ್ನ ಮಾಡ್ತಾ ಇರುವಂತದ್ದು ನಾವು ನೋಡಬಹುದು. ಪಶ್ಚಿಮ ಬಂಗಾಳದ ಮಹಿಳೆಯರು ಮತ್ತು ದೆಹಲಿಯ ಕಾರ್ಯಕರ್ತರು ಎಲ್ಲರೂ ಕೂಡ ಇಲ್ಲಿ ಬಂದು ನೃತ್ಯವನ್ನ ಮಾಡ್ತಾ ಇದ್ದಾರೆ. ಇದೇ ವೇದಿಕೆಯಲ್ಲಿ ನಾವು ಬಹುತೇಕ ಏನು ಮೋದಿ ಅವರು ಬಂದು ಭಾಷಣವನ್ನು ಕೂಡ ಮಾಡಲಿದ್ದಾರೆ. ಎಲ್ಲ ರೀತಿಯಿಂದಲೂ ಕೂಡ ಸಿದ್ಧವಾಗಿರುವಂಥದ್ದು. ಅವರನ್ನ ಸ್ವಾಗತ ಕೋರಲಿಕ್ಕೆ ಅಂದ್ರೆ ಅವರ ಹರ್ಷೋಲ್ಲಾಸವನ್ನು ವ್ಯಕ್ತಪಡಿಸಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಬಿಜೆಪಿ ಪ್ರಧಾನ ಕಾರ್ಯಾಲಯ ಸಿದ್ಧವಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ.